Hey everyone, welcome back to my YouTube channel Diksha Vlog. ಏರ್ಪೋರ್ಟ್ ಅಲ್ಲಿ ಇದ್ದೀವಿ. ಸರಿ ಶೆಕೆ ಇದೆ ಇಲ್ಲಿ. ಮೈ ಗಾಡ್ ಆಯ್ತು. ಎನಿ ಪಿಕ್ಚರ್ಸ್ ಪೂರಲ್ಲಿ ಓವರ್ ಇದ್ರೆ ದೇರ್ ಬಿ ಫ್ರೀ ಟೂರ್ಸ್. ಏನು ಶೆಕೆ, ಈ ಶೆಕೆಗೆ ಆಗ್ತಾ ಇಲ್ಲ. ಸ್ವೆಟ್ಟೆಲ್ಲ ಆಗ್ಬಿಟ್ಟಿದ್ದೀನಿ ಒದ್ದಕ್ಕೆ. ಸೊ ಬೇಸಿಕಲಿ ಟೈಮ್ ವೈಸ್ ಸರಿಯಾಗಿ ಮ್ಯಾನೇಜ್ ಮಾಡಿದ್ದೀನಿ. ಏನೊಂದು ಇಲ್ಲಿ 1 hour ಇದ್ದಿಲ್ಲ ಅನಿಸುತ್ತೆ, ನಾನು ಗೊತ್ತಿಲ್ಲ, ಅಷ್ಟೆಲ್ಲ ನೋಡಿಲ್ಲ. ಬಟ್ ನನ್ನ ಫ್ಲೈಟ್ ಇರೋದು 8 ಗಂಟೆಗೆ. ಸೊ ಅಟ್ಲೀಸ್ಟ್ ನಾನು 2 hours ಮುಂಚೆ ಇರಬೇಕಲ್ಲಿ 6ಗೆ. ಸೊ ಇಲ್ಲಿ 1.5 hour ಮುಂಚೆನೇ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕರೆಕ್ಟಾಗಿದೆ. ಇನ್ನು ನಂಗೆ 1 hour ಟೈಮ್ ಇದೆ. ಇಲ್ಲಿ ತಿನ್ಕೊಂಡು ಹೋಗೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಆಗುತ್ತೆ ಅಷ್ಟೇ. ಆಲ್ಸೋ ಒನ್ ಮೋರ್ ಥಿಂಗ್ ದಟ್ ಐ ನೋಟಿಸ್ಡ್ ಇಸ್, ಇಲ್ಲಿ ಹಿಂದೆಗಡೆ ನೋಡ್ತಿದ್ದೀರಲ್ಲ ಫಸಾಡು, ಓಪ್ಸ್, ಇಟ್ಸ್ ದ ಫಸಾಡ್ ಆಫ್ ದ ಟಾರ್. ಆ್ಯಂಡ್ ಅದು ಏನಂತ ತೋರಿಸ್ತೀವಿ. ಫಸಾಡ್ ಏನಕ್ಕೆ ಹಂಗೆ ಡಿಸೈನ್ ಮಾಡಿರೋದು ಅಂದರೆ ಕಾಲ್ಡ್ ವಾಟರ್ ಫ್ಲೋಯಿಂಗ್ ಕೈನೆಟಿಕ್ ಫಸಾಡ್ ಅಂತ. ಅಂದರೆ ಇವಾಗ ಮಳೆ ಬಂದಾಗೆಲ್ಲ ಇಟ್ ಈಸ್ ಲೈಕ್ ಇಂಟರಾಕ್ಟಿವ್ ಆ್ಯಂಡ್ ರೆಸ್ಪಾನ್ಸಿವ್ ಟು ದ ವೆದರ್ ಅನ್ನೋ ಥರ. ಸೊ ದ್ಯಾಟ್ ವೇ ಆ ಇಂಟೆಂಟಲ್ಲಿ ಇದನ್ನು ಈ ಥರ ಮಾಡಿರ್ತಾರೆ. ಇಲ್ಲೇನೋ ಶಾಪ್ ಸೆಟ್ ಮರೀನಾ ಬೇ ಸ್ಯಾಂಡ್ಸ್ ಅಂತ ಇದೆ. ನೋಡೋಣ ಇಲ್ಲೇನಿದೆ ಅಂತ. ಇದನ್ನು ವೀಡಿಯೋ ಮಾಡ್ಕೊಂಡು ಉಲ್ಟಾ ಮಾಡ್ತೀವಿ. ಪುಲ್ ಮಾಡೋ ಬದಲು ಪುಷ್ ಮಾಡ್ತೀವಿ. ಬಂದಿದ್ದೀವಿ ಅಂತಲೇ ಗೊತ್ತಿಲ್ಲ. ಬಟ್ ದಿಸ್ ಲುಕ್ಸ್, ಓ ವಾವ್ ವಾವ್, ಲುಕ್ ಅಟ್ ದ್ಯಾಟ್. ದ್ಯಾಟ್ ಇಸ್ ವೆರಿ ಕೂಲ್, isn't it? ಬೋಟಲ್ಲಿ ಹೋಗ್ತಿದ್ದಾರೆ. ಅಯ್ಯೋ, ಇಟಲಿ ವೈಬ್ಸ್ ಕೊಡ್ತಾರೆ. ಮತ್ತೆ ಮರೀನಾ ಬೇ ಸ್ಯಾಂಡ್ಸ್ ಪ್ರಾಪರಾಗಿ ಕಾಣಿಸುತ್ತೆ. ಓ ಮೈ ಗಾಡ್, ಮರಿಯಾನ್ ಪಾರ್ಕ್ ಕೂಡ ಕಾಣಿಸ್ತಾ ಇದೆ ಅಲ್ಲಿ. ಸಿಂಹ ಅಲ್ಲಿ. ವಾವ್, ಎಲ್ಲ ನೋಡ್ಬಿಟ್ನಾ ಇವತ್ತೇ. ಮೈಂಡ್ ಸ್ವಲ್ಪ ಚಿಲ್ಡಾಗಿದೆ ಒಳಗಡೆ. ಹೊರಗಡೆ ಹೋದರೆ ಮತ್ತೆ ಬಿಸಿಲು. ನೋಡೋಣ. ಇವಾಗಲೇ ಎಲ್ಲ ನೋಡಿಬಿಟ್ರೆ ಇನ್ನು ಮತ್ತೇನು 11 hours ಲೇ ಓವರಲ್ಲಿ ನಾನು ಏನು ನೋಡಲಿ. ಶಾಪ್ಸ್ ಆರ್ ಡಿಸೈನರ್ ವೇರ್ ಶಾಪ್ಸ್. ಈ ಥರ ಟೋರಿ ಬಡ್ಸ್ ಇದೆ, ಗುಚ್ಚಿ ಇದೆ, ಈ ಕಡೆ ಶನೆಲ್ ಇದೆ, ಬೇರೆ ಬೇರೆ ಎಲ್ಲ ಇದೆ. ಸೈಕ್ಲಿಂಗ್ ಪಾರ್ಕ್, ಐ ಲೈಕ್ ದಿಸ್. ಚೆನ್ನಾಗಿದೆ. ಪಕ್ಕ ಲೂಯಿ ವಿಟಾನ್ ಎಕ್ಸ್ಕ್ಲೂಸಿವ್ ಬೇರೆ ಎಲ್ಲ ಅದು ಒಳಗಿದೆ ಮಾಲ್ ಒಳಗೆ. ಇದು ಸ್ಕೈ ಲೈನ್. ಲೈಕ್ ಗಾರ್ಡನ್ಸ್ ಬೈ ದ ಬೇ ಆಗಿರ್ಬೋದು, ಇಲ್ಲಿ ಮರೀನಾ ಬೇ ಸ್ಯಾಂಡ್ಸ್ ಆಗಿರ್ಬೋದು, ಪ್ರತಿಯೊಂದು ಇದೆಲ್ಲ ನೋಡ್ತಿದ್ದೀರಲ್ಲ, ಇದೆಲ್ಲ ಏನು ನೈಟ್ ಶೋ, ವಾಟರ್ ಶೋ ಎಲ್ಲ ನಡೆಯುತ್ತೆ ಇಲ್ಲಿ. ಐ ಥಿಂಕ್ ಈವ್ನಿಂಗ್ಸ್ ಅದು ಬೆಸ್ಟ್ ವಿಸಿಟ್. ಬಟ್ ಏನು ಮಾಡೋಕ್ಕಾಗಲ್ಲ, ನಾನು ಇವಾಗ ಬೆಳಗ್ಗೆ ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಔಟ್ಡೋರಲ್ಲಿ ಗಾಳಿ ಬೀಸಂಗೆಲ್ಲ ಈ ಫ್ಯಾನ್ ತಿರುಗತ್ತೆ. ಇಲ್ಲ ಸಿಟಿ ವ್ಯೂ. ಈ ಸಮ್ಮರ್ಗೆ ದಿಸ್ ಇಸ್ ಮಚ್ ನೀಡೆಡ್. ಬಟ್ ಗಾಳಿ ಬರಬೇಕು. ಈಗ ಮತ್ತು ಟ್ರೈನ್ ಯಾಕೆ ತೊಗೊಳ್ಳೋದು, ಬಸ್ಸಲ್ಲಿ ಹೋಗೋಣ. ಸೊ ದ್ಯಾಟ್ ಅಂದರೆ ಬಿಕಾಸ್ ಟ್ರೈನ್ ಅಂಡರ್ಗ್ರೌಂಡ್ ಇದೆ ಇಲ್ಲಿ. ಸೊ ದಟ್ ಏನೂ ಕಾಣಿಸೋದಿಲ್ಲ. ಆ್ಯಂಡ್ ಇಟ್ಸ್ ಲೈಕ್ ಅನ್ ಅವರ್ ಜರ್ನಿ. ಏನಾದರೂ ಈ ಬಸ್ಸಲ್ಲಿ ಹೋದರೆ ಸ್ವಲ್ಪ ಆಚೆಗಡೆ ಸಿಟಿ ಕಾಣಿಸುತ್ತೆ ಅಂತ ಹೇಳಿ ಐಮ್ ಥಿಂಕಿಂಗ್ ಬಸ್ ತೊಗೊಳ್ಳೋಣ ಅಂತ. ಬಟ್ ಈ ಸ್ಟೇಷನ್ ಹತ್ರ ಯಾರೂ ಇಲ್ಲ. ಟಿಕೆಟ್ ಹೆಂಗೆ ತೊಗೊಳ್ಳೋದು ಗೊತ್ತಿಲ್ಲ. ಸುಮ್ಮನೆ ಕಾಯ್ತಾ ಇದ್ದೀನಿ. ನೋಡೋಣ, ಟೈಮ್ ಇದೆ. ಸೊ ಅದಕ್ಕೆ ತಲೆ ಕೆಡಿಸ್ಕೊಟ್ಟಿಲ್ಲ. ನೋಡೋಣ ಏನಾಗುತ್ತೆ. ವಾಪಸ್ ಬಸ್ ತೊಗೊಂಡು ಏರ್ಪೋರ್ಟಿಗೆ ಬಂದೆ. ಇಲ್ಲಿ ಹಿಂದೆಗಡೆ ಕಾಣಿಸ್ತಾ ಇದೆಯಲ್ಲ, ಇದೇನಪ್ಪ ಅಂದರೆ ಮೇಲ್ಗಡೆ ಟರ್ಮಿನಲಿಂದ ಕೆಳಗಡೆಗೆ ಬರೋಕ್ಕೆ ಈ ಥರ ಮಾಡಿದ್ದಾರೆ. ಚೆನ್ನಾಗಿದೆಲ್ಲ ಇಂಟರ್ವೆನ್ಷನ್. ಈ ಥರ ಸುಮಾರಿದೆ. ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲೆಲ್ಲ ಈ ಥರ ನಂಗೆ ತಿನ್ನೋಕೆ ಇಷ್ಟ ಆಗಲ್ಲ. ಸೊ ಇಂಡಿಯನ್ ವೆಜಿಟೇರಿಯನ್ನೇ ನಂಗೆ ಆಗೋದು. ಇಂಡೋನೇಷಿಯನ್ ಫಿಶ್ ಆ್ಯಂಡ್ ಸ್ಮ್ಯಾಶ್, ಆಲ್ ದಿಸ್ ಐ ಕಾಂಟ್. ಸೊ ಲೆಟ್ಸ್ ಗೋ ಫಾರ್ ವಾಟ್ ದ ಹೆಲ್, ಇಟ್ ಕ್ಲೋಸು. ಅಲ್ಲಿಂದ ಮತ್ತೆ ಹುಡ್ಕೊಂಡು ಬಂದೆ. ಏನಪ್ಪ ತಿನ್ನೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಆಲ್ಸೋ ಒನ್ ಮೋರ್ ಥಿಂಗ್ ಏನಂದರೆ, ಅಕಸ್ಮಾತ್ ಲೈಕ್ ನಿಮ್ಗೆ ಜಾಸ್ತಿ ಟೈಮ್ ಬೇಕು ಅಂದರೆ ಏರ್ಪೋರ್ಟಲ್ಲೇ ವಿ ಕ್ಯಾನ್ ಬುಕ್ ಸ್ಟೇ. ಇಲ್ಲೇ ಲೈಕ್ ಪಾಟ್ಸ್ ಥರ ಸ್ಮಾಲ್
ಸ್ಟೇ ಮಾಡೋಕ್ಕೆ ಆಪ್ಷನ್ ಇದೆ, ಶಾರ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ದ್ಯಾಟ್ ಕುಡ್ ಬಿ ಅನದರ್ ಆಪ್ಷನ್. ಇಟ್ಸ್ ಗುಡ್ ಆಪ್ಷನ್ ಎಸ್ ವೆಲ್ ಇಫ್ ಯು ವಾಂಟ್ ಸ್ಟೇ ಪ್ರೊವೈಡ್ ಸ್ವಲ್ಪ 3 days ಓವರ್ ಅನ್ನೋ ಥರ ತೊಗೊಂಡ್ರೆ. ಆ್ಯಂಡ್ ಆಲ್ಸೋ ನನಗೆ ಇಟ್ ವರ್ಕ್ಸ್ ಕಾಸ್ ನಂಗೆ ಆಸ್ಟ್ರೇಲಿಯನ್ ವೀಸಾ ಇದೆ. ಸೊ ಐ ಡೋಂಟ್ ನೀಡ್ ಅ ಸಿಂಗಪೂರ್ ವೀಸಾ. ಸೊ ಡಿಪೆಂಡ್ಸ್ ನಿಮ್ಮ ಹೆಂಗಿರುತ್ತೆ ಅನ್ನೋದು. ಓವರಾಲ್ ಎಕ್ಸ್ಪೀರಿಯನ್ಸ್ ನನಗೆ ಇಷ್ಟ ಆಯಿತು, ಎಕ್ಸೆಪ್ಟ್ ಫಾರ್ ಬಿಸಿಲಿತ್ತು ಅನ್ನೋದು ಬಿಟ್ಟರೆ. ಬಟ್ ನಾನು ಮತ್ತೆ ವಾಪಸ್ ಬರ್ತಾ ನನಗೆ ಲೇವರ್ ಇದೆಯಲ್ಲ, ಆವಾಗ ನಾನು ಇವಾಗ ಮೇಜರ್ ಕವರ್ ಮಾಡಿದ್ದೀನಿ. ಆವಾಗ ನೋಡೋಕ್ಕಿನ್ನ ಉಳಿಸ್ಕೊಂಡಿದ್ದೀನಿ ಸ್ವಲ್ಪ ಹಿಸ್ಟಾರಿಕ್ ಸೈಡ್ ಆಫ್ ಸಿಂಗಪೂರ್ ಅನ್ನೋ ಥರ. ಆಮೇಲಿಂದ ಅದು ಬಿಟ್ಟರೆ ದ ಏರ್ಪೋರ್ಟ್ ಇಟ್ ಸೆಲ್ಫ್ ಇಸ್ ಸಚ್ ಅ ಬಿಗ್ ಏರ್ಪೋರ್ಟ್ ಆ್ಯಂಡ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಏರ್ಪೋರ್ಟ್ಸ್ ಇನ್ ದ ವರ್ಲ್ಡ್. ಆ್ಯಂಡ್ ಇನ್ನೊಂದೇನು ಜಿವೆಲ್ ಇದೆ ಇಲ್ಲಿ, ಚಂಗಿ ಜಿವೆಲ್ ಅಂತ. ಇಟ್ಸ್ ಲೈಕ್ ಅ ಬಿಗ್ ವಾಟರ್ ಫೌಂಟೇನ್. ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ಮೋಸ್ಟ್ಲಿ. ಐಮ್ ನಾಟ್ ಶೋರ್. ಅದನ್ನ ಹೋದರೆ ಅಲ್ಲಿ ತೋರಿಸ್ತೀನಿ. ಅದು ಬಿಟ್ಟು ಏರ್ಪೋರ್ಟಲ್ಲಿ ಬಟರ್ಫ್ಲೈ ಗಾರ್ಡನ್, ಫ್ರೀ ಮೂವಿ ನೈಟ್, ಅದು ಇದು ಅಂತ, ಸ್ಪಾ ಆ್ಯಂಡ್ ಬೇರೆ ಸನ್ಫ್ಲವರ್ ಗಾರ್ಡನ್ಸ್ ಆ ಥರ ತುಂಬಾ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಅದಕ್ಕೆ ಒಂದಷ್ಟು ಟೈಮ್ ಬೇಕು. ಆ್ಯಂಡ್ ಶಾಪಿಂಗ್ ಇದೆ, ಶಾಪಿಂಗ್ ಮಾಡೋಕ್ಕೆ ತುಂಬ ಇದೆ ಅಲ್ಲಿ. ಅದರೊಳಗೆ ಜಿವೆಲ್ ವಾಟರ್ಫಾಲ್ ಇರೋದು. ಅಲ್ಲಿ ಹೋಗಿ ತಿಂದು ನಂದು ಇದು ಟರ್ಮಿನಲ್ 1 ಆಮೇಲೆ ನಾನು ಇಮಿಗ್ರೇಷನ್ ಮಾಡಿ ಟರ್ಮಿನಲ್ 3ಗೆ ಹೋಗ್ಬೇಕು ನಾನು. ಅಲ್ಲಿ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ವ್ಯೂಯಿಂಗ್ ಡೆಕ್ಸ್ ಇದೆ. ಆ್ಯಂಡ್ ಈ ಬ್ರಿಡ್ಜ್ ಇದೆಯಲ್ಲ, ಇದು ಇಲ್ಲಿ ಟ್ರೈನ್ ಪಾಸ್ ಆಗುತ್ತೆ. ಏನಾದ್ರು ಫಾಸ್ಟಾಗಿ ನೋಡ್ಕೊಂಡು ಹೋಗಬೇಕು, ಟೈಮ್ ಇಲ್ಲ ಜುವೆಲ್ಲಿಗೆ ಬರೋಕ್ಕೆ, ಇಮಿಗ್ರೇಷನ್ ಕ್ಲಿಯರ್ ಮಾಡಿ ನೋಡೋಕ್ಕೆ ಅಂದರೆ ಆ ಟ್ರೈನ್ ತೊಗೊಂಡು ಅದು T1 ಟು ಬೇರೆ ಟರ್ಮಿನಲ್ಸ್ ಕನೆಕ್ಟ್ ಆಗುತ್ತೆ. ಆವಾಗ ಇದು ನೋಡ್ಕೊಂಡು ಹೋಗೋದು, ಟ್ರೈನಲ್ಲಿ ಪಾಸ್ ಆಗ್ತದೆ. ಇವಾಗ ಅಷ್ಟೇ. This is the best Pilates location ever.